ಅಗ್ನಿವೀರ್ ಎಕ್ಸ್ಪೀರಿಯನ್ಸ್ಗೆಲ್ಲ ಜೈ ಹಿಂದ್. ಕೇಂದ್ರ ಸರ್ಕಾರದಿಂದ ನಿನ್ನೆಷ್ಟು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಏನಂತಂದ್ರೆ ಇಂಡಿಯನ್ ಆರ್ಮಿಯಲ್ಲಿ 4 ವರ್ಷ ಸೇವೆಯನ್ನ ಮಾಡಿ 4 ವರ್ಷ ಆದ್ಮೇಲೆ ರಿಟೈರ್ಡ್ ಆದಂತಹ ಅಗ್ನಿವೀರರಿಗೆ SSC-GD ಭರ್ತಿಯಲ್ಲಿ 50% ರಿಸರ್ವೇಶನ್ ನ ಅನೌನ್ಸ್ ಮಾಡಿದ್ದಾರೆ. ಇದಕ್ಕಿಂತ ಒಳ್ಳೆ ಗುಡ್ ನ್ಯೂಸ್ ಯಾವ್ದಿರುತ್ತೆ ಹೇಳಿ. ತುಂಬಾ ಅಗ್ನಿವೀರರಿಗೆ ಟೆನ್ಷನ್ ಆಗ್ತಾ ಇತ್ತು. 4 ವರ್ಷ ಆದ್ಮೇಲೆ ಹೇಗೆ ಏನ್ ಮಾಡೋದು, ಯಾವ ಜಾಬ್ ಹುಡ್ಕೋದು ಹೊಸದಾಗಿ, ಅವ್ರು ಕೊಡಂತ 11-12 ಲಕ್ಷನ ಇಟ್ಕೊಂಡು ಏನ್ ಮಾಡೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ, ಮತ್ತೆ ಜಾಬ್ ಹುಡುಕ್ಲಾ, ಎಜುಕೇಶನ್ ಕಂಟಿನ್ಯೂ ಮಾಡ್ಲಾ. ಎಜುಕೇಶನ್ ಮಾಡೋದಕ್ಕೆ ರಿದಮ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಮತ್ತೆ ಮಾಡಕ್ ಆಗೋದಿಲ್ಲ, ಏನ್ ಮಾಡೋದು ಅಂತ ತುಂಬಾ ಟೆನ್ಷನ್ ಆಗ್ತಾ ಇದ್ರಿ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ಸುಮಾರು ದಿನಗಳಿಂದ ಮೀಟಿಂಗ್ಗಳು, ಚರ್ಚೆಗಳು ನಡೀತಾನೆ ಇತ್ತು, ಏನ್ ಮಾಡಬಹುದು ಅಂತ. ಮತ್ತೆ BSF ಅವರು ಮೊದಲೇ ಅನೌನ್ಸ್ ಮಾಡಿದ್ರು SSC-GD ಅಲ್ಲಿ ನಾವು 50% ಕೋಟನ ಕೊಡ್ತೀವಿ ಅಂತ. ಆದ್ರೆ ಬೇರೆ ಯಾವ ಡಿಪಾರ್ಟ್ಮೆಂಟ್ಗಳು ಅನೌನ್ಸ್ ಮಾಡಿರ್ಲಿಲ್ಲ. ಸೊ ಈಗ ಆಲ್ CAPF ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲೇ ಬರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಇವಾಗ ಈ ಡಿಸಿಷನ್ ನ ತಗೊಂಡಿದ್ದಾರೆ. ಓವರ್ ಆಲ್ ನೀವು ಯಾವ ಡಿಪಾರ್ಟ್ಮೆಂಟ್ ಹೋಗಿ SSC-GD, CAPF ಮತ್ತೆ ಅಸ್ಸಾಂ ರೈಫಲ್ಸ್ ಯಾವ ಡಿಪಾರ್ಟ್ಮೆಂಟ್ ಗಾದ್ರೂ ನೀವು ಹೋಗ್ಬೋದು. 50% ರಿಸರ್ವೇಶನ್ ಕೊಟ್ಟಿದ್ದಾರೆ. ಅಂದ್ರೆ 5,000 ವೇಕೆನ್ಸಿ ಬಂದ್ರೆ ಅದರಲ್ಲಿ 2,500 ವೇಕೆನ್ಸಿ ಅಗ್ನಿವೀರರಿಗೆ ಇರುತ್ತೆ. ಇನ್ನ 2,500 ವೇಕೆನ್ಸಿ ಆಲ್ ಇಂಡಿಯಾ ವೇಕೆನ್ಸಿ ಆಗಿರುತ್ತೆ. ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು, ನಿನ್ನೆ ಅಷ್ಟೇ ನೋಟಿಸ್ ಜಾರಿ ಮಾಡಿದ್ದಾರೆ. ಇಂಗ್ಲಿಷ್ ಅಲ್ಲಿ ಇದೆ, ನಿಮ್ಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನಾನು ಓದಿ ಹೇಳ್ತೀನಿ. ನಿವೃತ್ತ ಅಗ್ನಿವೀರರಿಗೆ ಮೀಸಲಾತಿ MHA ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಕೇಂದ್ರ ಸಶಸ್ತ್ರ ಪಡೆಗಳು ಮತ್ತು ಅಸ್ಸಾಂ ರೈಫಲ್ಸ್ ನಲ್ಲಿ ಕಾನ್ಸ್ಟೇಬಲ್ GD ರೈಫಲ್ ಮ್ಯಾನ್ ಹುದ್ದೆಗಳ ನೇಮಕಾತಿಯಲ್ಲಿ ಮಾಜಿ ಅಗ್ನಿವೀರರಿಗೆ ಹೊಸ ವರ್ಗವನ್ನು ಕೇಂದ್ರ ಸರ್ಕಾರ ಸೃಷ್ಟಿಸಿದೆ. ಒಟ್ಟು ಹುದ್ದೆಗಳಲ್ಲಿ 50% ಮೀಸಲಾತಿ, ನಿಗದಿತ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆ, ಜೊತೆಗೆ ಮೊದಲ ಬ್ಯಾಚ್ನ ಅಗ್ನಿವೀರರಿಗೆ 5 ವರ್ಷದ ಸಡಿಲಿಕೆ ನೀಡಲಾಗುತ್ತದೆ. 3ನೇ ಪಾಯಿಂಟ್, ದೈಹಿಕ ಮಾನದಂಡ PST, ದೈಹಿಕ ಸಾಮರ್ಥ್ಯ PET ಮತ್ತೆ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಅಲ್ಲಿ ಫುಲ್ ರಿಲ್ಯಾಕ್ಸೇಷನ್ ಇದೆ. ಯಾವುದೇ PET PST ಎಕ್ಸಾಮ್ಗಳಿರೋದಿಲ್ಲ. ಇದರ ಜೊತೆಗೆ ಮಾಜಿ ಅಗ್ನಿವೀರರಿಗೆ ಮುಂದಿನ ಉದ್ಯೋಗ ಹಾಗೂ ಪ್ರಗತಿಯನ್ನು ಸಮನ್ವಯಗೊಳಿಸಲು ಗೃಹ ಸಚಿವಾಲಯದ ಅಡಿಯಲ್ಲಿ ವಿಶೇಷ ಅಗ್ನಿವೀರ್ ವಿಂಗ್ ಅನ್ನು ಕೂಡ ಸ್ಥಾಪಿಸಲಾಗಿದೆ. ಪ್ರಸ್ತುತ ಮೊದಲ ಬ್ಯಾಚ್ನ ಅಗ್ನಿವೀರರು ತಮ್ಮ 4 ವರ್ಷದ ಸೇವಾವಧಿಯನ್ನು ಇನ್ನೂ ಪೂರ್ಣಗೊಳಿಸಿಲ್ಲ. ಈ ವರ್ಷದ ಎಂಡಿಂಗ್ ನಲ್ಲಿ ಪೂರ್ಣಗೊಳಿಸುತ್ತಾರೆ. ಈ ಮಾಹಿತಿಯನ್ನು ಗೃಹ ಖಾತೆ ರಾಜ್ಯ ಸಚಿವರಾದ ಶ್ರೀ ನಿತ್ಯಾನಂದ ರೈ ಅವರು ಲೋಕಸಭೆಯಲ್ಲಿ ಲಿಖಿತ ಉತ್ತರದ ಮೂಲಕ ತಿಳಿಸಿದ್ದಾರೆ. ಇದು ರಿಟರ್ನ್ ಅಲ್ಲಿ ಬಂದಿದೆ, ಹಾಗಾಗಿ ಯಾವುದೇ ಡೌಟ್ಗಳನ್ನ ಇಟ್ಕೋಬೇಡಿ. ಕೆಲವರು ಅನೌನ್ಸ್ಮೆಂಟ್ ಗಳಲ್ಲಿ ಕೆಲವೊಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ಬಿಡ್ತಾರೆ ಹೆಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ. ಅದನ್ನೆಲ್ಲ ನಾವು ನಂಬಕ್ಕಾಗೋದಿಲ್ಲ. ಎಲ್ಲಿವರೆಗೆ ಏನೇ ಒಂದು ನಮ್ಗೆ ಡೀಟೇಲ್ಸ್ ಇನ್ಫಾರ್ಮೇಶನ್ ರಿಟರ್ನ್ ಅಲ್ಲಿ ಬರೋದಿಲ್ಲ, ಅಲ್ಲಿವರೆಗೆ ನಾವು ಅದನ್ನ ನಂಬಕ್ಕಾಗಲ್ಲ. ಈಗ ಇದು ರಿಟರ್ನ್ ಅಲ್ಲಿ ಬಂದಿದೆ. ಸೊ ಅಗ್ನಿವೀರರಿಗೆಲ್ಲ ದೊಡ್ಡ ರಿಲ್ಯಾಕ್ಸೇಷನ್ ಅಂತಾನೆ ಹೇಳ್ಬಹುದು. ಅಗ್ನಿವೀರರಿಗೆಲ್ಲ CAPF ಗೆ ದೊಡ್ಡ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ. ಈ ಲೆಟರ್ ಅಲ್ಲಿ ಕೊಟ್ಟಿರೋ ಪ್ರಕಾರ ನಿಮ್ಗೆ ಎಲ್ಲ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮ್ ಇದೆರಡೇ ಸ್ಟೆಪ್ ಅಲ್ಲಿ ಸೆಲೆಕ್ಷನ್ ನ ಮಾಡ್ಕೋತಾರೆ. ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, PET PST ಇರೋದಿಲ್ಲ, ಮತ್ತೆ ಏಜ್ ಅಲ್ಲಿ ಕೂಡ ರಿಲ್ಯಾಕ್ಸೇಷನ್ ಇದೆ. 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿದ್ದಾರೆ. ಅದು ಫಸ್ಟ್ ಬ್ಯಾಚ್ ಅವರಿಗೆ ಎಕ್ಸ್ಟ್ರಾ 5 ವರ್ಷ ರಿಲ್ಯಾಕ್ಸೇಷನ್ ನ ಕೊಟ್ಟಿದ್ದಾರೆ. 5 + 3 8 ವರ್ಷ. ಯಾರು ಈ ವರ್ಷ ರಿಟೈರ್ಮೆಂಟ್ ಆಗ್ತಾ ಇದ್ದೀರಾ ಅವ್ರಿಗೆ 8 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ ಇಯರ್ ಬ್ಯಾಚ್ ಗಳಲ್ಲಿ ರಿಟೈರ್ಡ್ ಆಗೋರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇದಕ್ಕಿಂತ ದೊಡ್ಡ ಬೆನಿಫಿಟ್ ಇನ್ನೇನ್ ಬೇಕು ಅಗ್ನಿವೀರರಿಗೆ. 4 ವರ್ಷ ಆರ್ಮಿಯಲ್ಲಿ ಮಾಡ್ಬಿಟ್ಟು ಇನ್ನ ಕಂಟಿನ್ಯೂ 20 ವರ್ಷ 25 ವರ್ಷ 30 ವರ್ಷ ಎಷ್ಟು ಬೇಕೋ ಅಷ್ಟು ವರ್ಷ ಅವರು CAPF ಅಲ್ಲಿ ಮಾಡಬಹುದು. ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, CRPF, CISF, BSF, ITBP, SSB ಈ 6 ಡಿಪಾರ್ಟ್ಮೆಂಟ್ಗಳಲ್ಲಿ ತಮ್ಮ ಸೇವೆಯನ್ನ ಕಂಟಿನ್ಯೂ ಮಾಡಬಹುದು ಗೈಸ್. ಹಾಗಾಗಿ ಅಗ್ನಿವೀರರಿಗೆಲ್ಲ ಒಳ್ಳೆ ಚಾನ್ಸು. ಈಗ ನೀವು 4 ವರ್ಷ ಮಾಡ್ಬಿಟ್ಟು ಬರ್ತೀರಾ, ಮತ್ತೆ ನನ್ನ ರಿಟರ್ನ್ಗೆ ತಯಾರಿ ಮಾಡಬೇಕು, ಫಿಸಿಕಲ್ಗೆ ತಯಾರಿ ಮಾಡಬೇಕು ಅಂತ ಏನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ನೀವು ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳಿ, ಫಿಟ್ನೆಸ್ ನ ಮೇಂಟೈನ್ ಮಾಡಿ. ಒಂದು 4-5 ತಿಂಗಳು 6 ತಿಂಗಳು 1 ವರ್ಷ ಕೂಡ ವೆಯ್ಟ್ ಮಾಡಬೇಕಾಗಿ ಬರಬಹುದು. ಆ ಪೀರಿಯಡ್ ಅಲ್ಲಿ ನೀವು ಫಿಸಿಕಲ್ ಮೇಂಟೈನ್ ಮಾಡ್ತಾ ಇರಿ. ಅದಾದ್ಮೇಲೆ ನಿಮ್ಗೆ ಯಾವಾಗ SSC-GD ನೋಟಿಫಿಕೇಶನ್ ಬರುತ್ತೆ ಅವಾಗ ಈ ಹುದ್ದೆಗಳಿಗೆ ನೀವು ಆರಾಮಾಗಿ ಬರಬಹುದು ಗೈಸ್. ಮತ್ತೆ ಎಲ್ಲರೂ SSC-GD ಗೆ ಬರ್ತಾರೆ ಅಂತ ಏನಿಲ್ಲ. ಕೆಲವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಬಹುದು. ಎಲ್ಲೆಲ್ಲಿ ರಿಸರ್ವೇಶನ್ ಇದೆ ಎಲ್ಲರಿಗೂ ಹೋಗಬಹುದು. ಕೆಲವ್ರಿಗೆ ಬಿಸ್ನೆಸ್ ಮಾಡ್ತೀನಿ 11-12 ಲಕ್ಷ ಇದೆ ನನ್ನ ಹತ್ರ, ಏನಾದ್ರು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಕೂಡ ಮಾಡಬಹುದು. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದು ನಿಮ್ಗೆ ಒಳ್ಳೆಯ ಒಂದು ಗಿಫ್ಟ್ ಅಂತಾನೆ ಹೇಳ್ಬಹುದು. ಅಗ್ನಿವೀರರಿಗೆ 4 ವರ್ಷ ಅಲ್ಲಿ ತುಂಬಾ ಹಾರ್ಡ್ ಡ್ಯೂಟಿಗಳನ್ನ ಮಾಡಿ ಬಂದ್ಮೇಲೆ
ಟೆನ್ಷನ್ಸ್ ಇರುತ್ತೆ, ಏನ್ ಮಾಡೋದು ಮುಂದೆ ಹೆಂಗೆ ಏನು ಜೀವನ ಅನ್ನೋದು ಒಂದು ಕ್ವಶನ್ ಆಗಿರುತ್ತೆ. ಸೊ ಇವಾಗ ಅರ್ಧ ಟೆನ್ಷನ್ ಕಡಿಮೆ ಆಗಿರುತ್ತೆ. ಯಾಕೆಂದ್ರೆ SSC GD ಅಲ್ಲಿ ಪ್ರತಿ ವರ್ಷ 25ರಿಂದ 30, 40, 50 ಸಾವಿರದವರೆಗೂ ವೇಕೆನ್ಸಿಗಳನ್ನ ಕರೀತಾ ಇರ್ತಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇವಾಗ ಮುಂದಿನ 1 ರಿಂದ 2 ವರ್ಷದಲ್ಲಿ CAPF ಅಲ್ಲಿ ಎಷ್ಟು ವೇಕೆನ್ಸಿ ಕರೀತಾರೆ ಅಂದ್ರೆ ಲೆಕ್ಕನೇ ಇಲ್ಲ ಗೈಸ್. ಯಾಕೆ ಅಂದ್ರೆ ಈಗ 8th ಪೇ ಕಮಿಷನ್ ಬರಬೇಕು. 8th ಪೇ ಕಮಿಷನ್ ಈ ವರ್ಷದ ಅಂದ್ರೆ 2026 ಜನವರಿಲಿ ಅವರು ಅನೌನ್ಸ್ ಮಾಡಬೇಕಿತ್ತು, ಮಾಡಿಲ್ಲ. ನೆಕ್ಸ್ಟ್ ಇಯರ್ ಕೊಡ್ತಾರೆ. ನೆಕ್ಸ್ಟ್ ಇಯರ್ ಯಾವಾಗ ಕೊಡ್ತಾರೆ? ಮಿಡಲ್ ಅಥವಾ ಎಂಡಿಂಗ್ ಅಲ್ಲಿ ಕೊಡ್ತಾರೆ. ಸೊ ಎಲ್ಲಿವರೆಗೆ 8th ಪೇ ಕಮಿಷನ್ ಅನೌನ್ಸ್ ಆಗಲ್ಲ ಅಲ್ಲಿವರೆಗೆ ಯಾರು ರಿಟೈರ್ಮೆಂಟ್ ಹೋಗಲ್ಲ ಈ ಟೈಮಲ್ಲಿ. ಯಾಕಂದ್ರೆ 8th ಪೇ ಕಮಿಷನ್ ಡಿಸೈಡ್ ಆಗ್ಲಿ ಎಷ್ಟು ಬರುತ್ತೆ ಏನು ಅದ್ ಮುಂದಿಂದೆಲ್ಲ ಲೆಕ್ಕಾಚಾರ ಹಾಕೊಂಡು ಹೋಗೋಣ, ಇನ್ನೊಂದು 6 ತಿಂಗಳು 1 ವರ್ಷ ತಾನೇ ಡ್ಯೂಟಿ ಮಾಡೋಣ ಅಂತ ಮಾಡ್ತಾ ಇದಾರೆ. ಒಂದು ಸಲ ಪೇ ಕಮಿಷನ್ ಔಟ್ ಆಗ್ಬಿಡ್ಲಿ, ಅವಾಗ ನೋಡ್ತಾ ಇರಿ ಎಷ್ಟು ಜನ CAPF ಅಲ್ಲಿ ರಿಟೈರ್ಮೆಂಟ್ ಹೋಗ್ತಾರೆ ಅಂತ. ಲಕ್ಷಾಂತರ ವೇಕೆನ್ಸಿಗಳು ಇನ್ನು 2-3 ವರ್ಷದಲ್ಲಿ ಬರೋದಿದೆ ಗೈಸ್. ಹೆಂಗಿದ್ರೆ ಇವಾಗ ಒಂದು ವರ್ಷಕ್ಕೆ 50,000 ವೇಕೆನ್ಸಿ ಬಿಡ್ತಾ ಇದಾರೆ. ಮತ್ತೆ ಮುಂದಿನ 2-3 ವರ್ಷದಲ್ಲಿ ಹೆಂಗಾಗುತ್ತೆ ಅಂದ್ರೆ ವರ್ಷಕ್ಕೆ 2 ವೇಕೆನ್ಸಿನ ಬಿಡೋ ತರ ಆಗುತ್ತೆ. ಇಲ್ಲಾಂದ್ರೆ ಒಂದೇ ರಿಕ್ರೂಟ್ಮೆಂಟ್ ಅಲ್ಲಿ 80,000ರಿಂದ 1,00,000ದವರೆಗೂ ಕೂಡ ವೇಕೆನ್ಸಿಗಳು ಬರೋ ಚಾನ್ಸ್ ಇದೆ. ಹಾಗಾಗಿ ಅಗ್ನಿವೀರರಿಗೂ ಒಳ್ಳೆ ಚಾನ್ಸು, ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಏನು ಯೋಚನೆ ಮಾಡೋವಾಗಿಲ್ಲ, ಲೈಫ್ ಸೆಟಲ್ ಅಂತಾನೆ ಹೇಳ್ಬಹುದು. ಯಾರೆಲ್ಲ ಅಗ್ನಿವೀರರಿದ್ದೀರಾ ಅವ್ರಿಗೆ ಇದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಮತ್ತೆ ಇದರಿಂದ ಸ್ವಲ್ಪ ಡೈರೆಕ್ಟ್ ಆಗಿ ಬರೋರಿಗೆ ಸ್ವಲ್ಪ ಕಷ್ಟನೇ. ಇದು ಅಗ್ನಿವೀರರಿಗೆ ಒಂದ್ ಕಡೆ ಶುಭ ಸುದ್ದಿ ಆದ್ರೆ, ಡೈರೆಕ್ಟ್ ಕ್ಯಾಂಡಿಡೇಟ್ಗಳು ಸಿವಿಲಿಯನ್ಸ್ ಇರ್ತಾರೆ, ಯಾರು ಈಗ ಫಸ್ಟ್ ಟೈಮ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ತಾರೆ, ಸಿವಿಲಿಯನ್ಸ್ ಅಂತಾನೆ ಹೇಳ್ಬೋದು. ಆ ಕ್ಯಾಂಡಿಡೇಟ್ಗಳಿಗೆ ಇದರಿಂದ ಒಂದು ಎಫೆಕ್ಟ್ ಅಂತಾನೆ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ಇದು ಗೌರ್ಮೆಂಟ್ ಅವರು ಒಂದು ಡಿಸಿಷನ್ ತಗೊಂಡಿದ್ರೆ ಅಗ್ನಿವೀರರ ಕಡೆ, ಅದನ್ನ ನಾವು ಸ್ವಾಗತಿಸಲೇಬೇಕಾಗುತ್ತೆ. ಈ 50% ರಿಸರ್ವೇಶನ್ ನಿಂದ ಸಿವಿಲಿಯನ್ ಮೇಲೆ ಇದು ಎಫೆಕ್ಟ್ ಬೀಳುತ್ತೆ. ಯಾಕೆ ಅಂದ್ರೆ ವೇಕೆನ್ಸಿ ಅವರಿಗೆ ಕಡಿಮೆ ಆಗುತ್ತೆ. ಈಗ 5,000 ವೇಕೆನ್ಸಿ ಇದ್ರೆ 2,500 ವೇಕೆನ್ಸಿ ಅಷ್ಟೇ ಸಿವಿಲಿಯನ್ಸ್ ಹೋಗುತ್ತೆ. ಆ 2,500 ವೇಕೆನ್ಸಿಯಲ್ಲಿ ಆಲ್ ಇಂಡಿಯಾ ಅವರು ವೇಕೆನ್ಸಿನ ಸ್ಟೇಟ್ ವೈಸ್ ಡಿವೈಡ್ ಮಾಡ್ತಾರೆ. ಈಗ ಕರ್ನಾಟಕದಲ್ಲೂ 500, 600, 1000, 800 ಆ ತರ ವೇಕೆನ್ಸಿಗಳನ್ನ ಡಿವೈಡ್ ಮಾಡಿದಾಗ ವೇಕೆನ್ಸಿ ಕಡಿಮೆ ಇರುತ್ತೆ, ಕ್ಯಾಂಡಿಡೇಟ್ಸ್ಗಳು ಜಾಸ್ತಿ ಇರ್ತಾರೆ. ಸೊ ಅವಾಗ ಫೈಟ್ ಜಾಸ್ತಿ ಆಗುತ್ತೆ, ಮೆರಿಟ್ ಹೈ ಆಗುತ್ತೆ, ಕ್ವಶನ್ ಪೇಪರ್ನ ಟಫ್ ಮಾಡ್ತಾರೆ. ಇದೆಲ್ಲ ಎಫೆಕ್ಟ್ ನಿಮ್ಮ ಮೇಲೆ ಬೀಳುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇದು ಗೌರ್ಮೆಂಟ್ ತಗೊಂಡಿರುವಂತ ಡಿಸಿಷನ್, ನಾವು ತಲೆ ಬಾಗ್ಲೇಬೇಕು ಗೈಸ್. ಯಾರೆಲ್ಲ SSC GDಗೆ ತಯಾರಿನ ಮಾಡ್ತಾ ಇದ್ದೀರಾ ಅವರು ತಯಾರಿನ ಮಾಡ್ತಾ ಇರಿ, ಬಿಡಬೇಡಿ. ಅವ್ರಿಗೆ 50% ಆಯ್ತು, ನಮ್ಗೆ ಕಡಿಮೆ ಆಯ್ತು, ನಮ್ಗೆ ಟಫ್ ಆಗುತ್ತೆ, ಮೆರಿಟ್ ಹೈ ಹೋಗುತ್ತೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಮೈಂಡ್ನ ಅಪ್ಸೆಟ್ ಎಲ್ಲ ಮಾಡ್ಕೊಂಡು ಓದೋದನ್ನ ಬಿಡೋದು, ರನ್ನಿಂಗ್ ಪ್ರಾಕ್ಟೀಸ್ ಬಿಡೋದು, ಇದನ್ನೆಲ್ಲ ಮಾಡಿಬಿಡಿ. ನೀವೇನ್ ಪ್ರಾಕ್ಟೀಸ್ನ ಮಾಡ್ತಾ ಇರ್ತೀರಾ ಅದನ್ನ ಮಾಡಿ ಗೈಸ್. ಏನಾಗ್ಬೇಕೋ ಅದು ಹಾಗೆ ಆಗುತ್ತೆ. ಹಾರ್ಡ್ ವರ್ಕ್ ಮಾಡೋರು, ಪ್ರಯತ್ನ ಪಡೋರಿಗೆ ಯಾವತ್ತೂ ಫಲ ಇದ್ದೇ ಇರುತ್ತೆ. ಈಗ CRPF ಟ್ರೇಡ್ಸ್ ಮೆನ್ದು ಫಿಸಿಕಲ್ ನಡಿಬೇಕು, ಅದಾದ್ಮೇಲೆ ಟ್ರೇಡ್ ಟೆಸ್ಟ್ಗಳು ನಡಿಬೇಕು. ನಮ್ಮ ಮುಂದಿನ ವಿಡಿಯೋಗಳಲ್ಲಿ CRPFದು ಒಂದೊಂದು ಟ್ರೇಡ್ದು ವಿಡಿಯೋಗಳು ಮಾಡ್ತೀನಿ. ಈಗ ಡ್ರೈವರ್ ಆಗಿರ್ಬೋದು, ಕುಕ್ ಆಗಿರ್ಬೋದು, ಹೋಗ್ಲರ್ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ವಾಟರ್ ಕ್ಯಾರಿಯರ್, ಸಫಾಯಿ ಕರ್ಮಚಾರಿ, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್, ಎಲ್ಲ ಟ್ರೇಡ್ದು ಒಂದೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಜೈ ಹಿಂದ್.